ಅಂದ್ರೆ ಒಂದು ನ್ಯಾಯಾಲಯದಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ಎಮರ್ಜೆನ್ಸಿ ಹೇರಬೇಕಾ? ತೀರ್ಪು ಏನ್ ಬಂದಿದ್ದು? ಯಾವ ಕಾರಣ ತುರ್ತು ಪರಿಸ್ಥಿತಿ ಹೇರಿದ್ದು? ಶ್ರೀಮತಿ ಇಂದಿರಾ ಗಾಂಧಿಯವರ ಆಯ್ಕೆಯನ್ನ ಅಲಹಾಬಾದ್ ಹೈಕೋರ್ಟ್ ಅಸಿಂಧುಗೊಳಿಸಿತು. ಅದ್ರ ವಿರುದ್ಧ ತುರ್ತು ಪರಿಸ್ಥಿತಿ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಾ? 6 ವರ್ಷ ಅಧಿಕಾರದಲ್ಲಿದ್ದರು. ಆಮೇಲೆ ವಿಪಕ್ಷದ ನಾಯಕರುಗಳನ್ನ ಬಂಧಿಸಿ ಜೈಲಿ. ಒಂದು ಪಾರ್ಲಿಮೆಂಟರಿ ಡೆಲಿಗೇಷನ್ ಬೆಂಗಳೂರಿಗೆ ಬಂದಿತ್ತು, ಕರ್ನಾಟಕಕ್ಕೆ. ಅವ್ರು ಡೆಲಿಗೇಷನ್ ಬಂದಿದ್ರು, ಪಾರ್ಲಿಮೆಂಟರಿ ಡೆಲಿಗೇಷನ್, ಸರ್ವ ಪಕ್ಷಗಳು. ಆಗ ಮಧು ದಂಡವತಿ ಅವರನ್ನ, ಅಟಲ್ ಜಿ ಅವರನ್ನ, ಅಡ್ವಾಣಿ ಅವರನ್ನ ಸೇರಿದಂತೆ ಹಲವರನ್ನ ಇಲ್ಲೇ ಬಂಧಿಸಿ ಸೆಂಟ್ರಲ್ ಜೈಲಲ್ಲಿ ಇಟ್ಟಿದ್ರು. ಇದು ಸ್ಥಿತಿ ಇದ್ದಿದ್ದು. ಯಾರು ಪ್ರಶ್ನಿಸೋಂಗಿಲ್ಲ, ಏನ್ ಬೇಕಾದ್ರೂ ಮಾಡಬಹುದು. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಐಪಿಎಸ್ ಅಧಿಕಾರಿಗಳ ಅಮಾನತು ಬಗ್ಗೆ ವರದಿ ಕೊಟ್ಟಿಲ್ಲ. 15 ಜನರ ವರದಿ ಕೊಡಬೇಕು, ನಾಳೆ ಲಾಸ್ಟ್. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕೇಂದ್ರ ನಿರಾಕರಣೆ ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ ಅನ್ನುವಂತ ಒಂದು ಆತಂಕ, ವಿಳಂಬ ತಂತ್ರ ಅನುಸರಿಸ್ತಾ ಇದ್ದಾರೆ. ಇವತ್ತಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರ ಪ್ರಶ್ನೆ ಇದ್ರೆ ಕೇಳಿ. ಸರ್, ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ನೀವು ಮಾತಾಡಿದ್ರೆ ಕಾಂಗ್ರೆಸ್ ಪಕ್ಷದ ನಿಮ್ಮ ಪಕ್ಷದಲ್ಲಿ ಇದೆಯಾ? ನಮ್ಮ ಪಾರ್ಟಿನಲ್ಲಿದೆ. ನಮ್ಮ ಪಾರ್ಟಿನಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರೋ ಕಾರಣಕ್ಕೋಸ್ಕರನೇ ಕಾಲ ಕಾಲಕ್ಕೆ ಬೂತ್ ಅಧ್ಯಕ್ಷನಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಚುನಾವಣೆಗಳು ನಡೀತವೆ. ಸಾಮಾನ್ಯ ಕಾರ್ಯಕರ್ತ ಕೂಡ ಸಾಂವಿಧಾನಿಕ ಹುದ್ದೆಯನ್ನ ಅಲಂಕರಿಸೋದಕ್ಕೆ ಸಾಧ್ಯ ಇದೆ ನಮ್ಮ ಪಾರ್ಟಿನಲ್ಲಿ. ಮತ್ತು ಇಂಟರ್ನಲ್ ಡೆಮಾಕ್ರಸಿ ಇರೋ ಕಾರಣಕ್ಕೋಸ್ಕರನೇ ನಮ್ಮ ಪಾರ್ಟಿಯಲ್ಲಿ ನಾಯಕತ್ವ ಬೆಳವಣಿಗೆಗೆ ಅದು ಪೂರಕವಾಗಿರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.